ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಬಂಧ ನೋಡ್ತಾ ಇದೀವಿ. ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ನೋಡುತ್ತೇವೆ. ಓಕೆ, ಇಲ್ಲಿ ಏನ್ ನೋಡ್ತೇವೆ ಅಂದ್ರೆ ಇನ್ನು ಇಷ್ಟು ಬರೆದ್ರೆ ಪೂರ್ಣಾಂಕ ಬರೋದಿಲ್ಲ. ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಬರೋದಿಲ್ಲ. ಸುಂದರ ಅಕ್ಷರ ಇರಬೇಕು, ಅರ್ಥಪೂರ್ಣ ವಾಕ್ಯಗಳು ಬರೆದಾಗ, ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ನೀವು ಪೂರ್ಣಾಂಕ ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಪೀಠಿಗೆ ಒಂದು ಪ್ರಾರಂಭ ಮಾಡ್ತೋಗೋಣ. ಹಾಗೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಪೀಠಿಗೆ ಒಂದು ಪ್ರಾರಂಭ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಮರಳಾದ ವೀರ ಮಹಿಳೆಯಾಗಿ ಪ್ರಸಿದ್ಧರಾಗಿದ್ದಾರೆ. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ಅವರು ಯುದ್ಧ ಕಲೆಗಳನ್ನು ಮತ್ತು ರಾಜಕೀಯ ಜ್ಞಾನವನ್ನು ಕಲಿತರು. 1857ರ ಸಿಪಾಯಿ ದಂಗೆಯಲ್ಲಿ ನಾಯಕಿಯಾಗಿ ಬ್ರಿಟಿಷರನ್ನು ಎದುರಿಸಿದರು. ಅವರ ಧೈರ್ಯ ಮತ್ತು ದೇಶಭಕ್ತಿ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಅಂತಕ್ಕಂಥದ್ದು ನಾನು ಪೀಠಿಕೆಯನ್ನ 5 ಸಾಲಿನಲ್ಲಿ ಬರೆದು ಹೋಗಿದ್ದೀನಿ. ನಿಮಗೆ ಹೆಚ್ಚಿನ ವಿವರಣೆ ಗೊತ್ತಿರು, ಇನ್ನು 2 ಸಾಲು 6 ಅಥವಾ 7 ಸಾಲಿನ ಮುಗಿಸ್ತಾ ಹೋಗಿ ಮಕ್ಕಳೇ. ಸಮಯ ಇದ್ರೆ ಹೆಚ್ಚಿಗೆ ಬರ್ರಿ, ಇಲ್ಲ ಅಂತಂದ್ರೆ ಇಷ್ಟೇ ಬರೆದ್ರು ಸಾಕು. ಓಕೆ, ಅದಾದ ನಂತರ ಇಲ್ಲಿ ಪೀಠಿಕೆ ಆಯ್ತಲ್ಲ, ನಾವೇನ್ ನೋಡ್ತಾ ಹೋಗೋಣ, ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ, ಈಸಿ ನೆನಪಿಡ್ಲಿಕ್ಕೆ ಸಾಧ್ಯ. ರೈಟ್, ಹಾಗಾದ್ರೆ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ಬಾಲ್ಯ ಮತ್ತು ಶಿಕ್ಷಣ ಅಂತಕ್ಕಂಥದ್ದು. ಲಕ್ಷ್ಮೀಬಾಯಿ ವಾರಣಾಸಿಯಲ್ಲಿ ಜನಿಸಿ ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ್ರು. ತಂದೆಯಿಂದ ಕುದುರೆ ಸವಾರಿ, ಖಡ್ಗಕಲೆ, ತೋಪು ಬಳಕೆ ಕಲಿತರು. ಅವರ ಧೈರ್ಯವು ಚಿಕ್ಕ ವಯಸ್ಸಿನಲ್ಲೇ ಪ್ರಕಟವಾಯಿತು ಅಂತಕ್ಕಂಥದ್ದು ನೋಡುತ್ತೇವೆ. ನಂತರ ವಿವರ, ಇಲ್ಲಿ 2ನೇ ನೋಡಿ, ವಿವಾಹ ಮತ್ತು ರಾಣಿಯಾಗುವುದು ಅಂತಕ್ಕಂಥದ್ದು. 1842ರಲ್ಲಿ ಝಾನ್ಸಿ ಮಹಾರಾಜ ಗಂಗಾಧರ ರಾವ್ ಅವರನ್ನು ವಿವಾಹವಾಗಿ ಲಕ್ಷ್ಮೀಬಾಯಿ ಎಂಬ ಹೆಸರನ್ನು ಪಡೆದರು. 1851ರಲ್ಲಿ ಮಗ ಜನಿಸಿದ 4 ತಿಂಗಳಲ್ಲಿ ನಿಧನನಾದ. 1853ರಲ್ಲಿ ಮಗನನ್ನು ದತ್ತು ಪಡೆದರು. ಮಗ ಸತ್ತ ನಂತರ ಒಂದು ಮಗುವನ್ನ ದತ್ತು ಪಡಿತಾರೆ. ಪತಿಯ ನಿಧನದ ನಂತರ ರಾಜ್ಯದ ಆಡಳಿತವನ್ನು ಲಕ್ಷ್ಮೀಬಾಯಿ ನಡೆಸಿದರು ಅಂತಕ್ಕಂಥದ್ದು ನೋಡ್ತೇವೆ. ಪತಿ ಕೂಡ ಮರಣ ಹೊಂದಿರಾಗ ಲಕ್ಷ್ಮೀಬಾಯಿ ಮೇಲೆ ಬೀಳ್ತದೆ. ಝಾನ್ಸಿಯನ್ನು ನೋಡ್ತಾ ಹೋಗ್ತಾರೆ, ಅವರು ಅದಕ್ಕೆ ರಾಣಿ ಆಗ್ತಾರೆ. ಅದಾದ ನಂತರ 3ನೇ ಪಾಯಿಂಟ್ ನೋಡಿ, ಬ್ರಿಟಿಷರ ಅನ್ಯಾಯ ಅಂತಕ್ಕಂಥದ್ದು. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ಝಾನ್ಸಿಯನ್ನು ಕಸಿದುಕೊಂಡ್ರು. ಲಕ್ಷ್ಮೀಬಾಯಿ ಅವರು ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದಾದ ನಂತರ ನಿಮ್ಮ ಮಕ್ಕಳೇ ಇಲ್ಲಿ 4ನೇ ಪಾಯಿಂಟ್ ನೋಡ್ತೇವೆ. 4ನೇ ಪಾಯಿಂಟ್ ಏನಿದೆ ಅಂದ್ರೆ ಇಲ್ಲಿ 1857ರ ದಂಗೆಯಲ್ಲಿ ಭಾಗ ಅಂತಕ್ಕಂಥದ್ದು. 1857ರ ಸಿಪಾಯಿ ದಂಗೆಯಲ್ಲಿ ಝಾನ್ಸಿಯನ್ನು ಮುಕ್ತಗೊಳಿಸಿ ಸೈನ್ಯವನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಅವರೇ ಯುದ್ಧದಲ್ಲಿ ಭಾಗವಹಿಸಿ ತಾತ್ಯಾ ಟೋಪೆ ಅವರು ಕೂಡ ಭಾಗವಹಿಸಿರೋ ಜೊತೆಗೆ ತಾತ್ಯಾ ಟೋಪೆ ಮತ್ತು ನಾನಾ ಸಾಹೇಬ್ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡರು ಅಂತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಅದಾದ ನಂತರ 5ನೇ ಪಾಯಿಂಟ್ ನೋಡಿಲಿ, ಯುದ್ಧಗಳು ಮತ್ತು ಮರಣ ಅಂತಕ್ಕಂಥದ್ದು. ಝಾನ್ಸಿ ಕೋಟೆಯನ್ನು ರಕ್ಷಿಸುವ ಯುದ್ಧದಲ್ಲಿ ಧೈರ್ಯ ತೋರಿದ್ರು. ನಂತರ ಗ್ವಾಲಿಯರ್ ತೆರಳಿ ಬ್ರಿಟಿಷರೊಂದಿಗೆ ಹೋರಾಡಿ 1858 ಜೂನ್ 18ರಂದು ಯುದ್ಧದಲ್ಲಿ ವೀರ ಮರಣ ಹೊಂದಿದ್ರು. 1858ರ ಜೂನ್ 18ರಂದು ಯುದ್ಧದಲ್ಲಿ ವೀರ ಮರಣ ಹೊಂದ್ತಾರೆ. ಇವರ ನಿಧನ ಭಾರತೀಯರಲ್ಲಿ ಸ್ವಾತಂತ್ರ್ಯ ಬೆಂಕಿಯನ್ನು ಹಚ್ಚಿತು ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ರೈಟ್, ಅದಾದ ನಂತರ ಕೊನೆಗೆ ಏನ್ ನೋಡ್ತೇವೆ ಅಂದ್ರೆ ಉಪಸಂಹಾರ ನೋಡ್ತೇವೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನವು ಧೈರ್ಯ, ದೇಶಭಕ್ತಿ ಮತ್ತು ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ. ಬ್ರಿಟಿಷರ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಡಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿ ನೀಡಿದರು. ಇಂದಿಗೂ ಅವರ ಆದರ್ಶಗಳು ನಮ್ಮನ್ನು ಪ್ರೇರೇಪಿಸುತ್ತವೆ ಅಂತಕ್ಕಂಥದ್ದು ನೋಡ್ತೇವೆ, ಕಂಡು ಬರ್ತೇವೆ. ರೈಟ್, ಹಾಗಾದ್ರೆ ಈ ಎಲ್ಲಾ ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಓಕೆ, ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಪ್ರಬಂಧ ಅಥವಾ ಭಾಷಣ ಕೇಳಿ ನಾನು ಆ ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಡಿಯೋನ ಬಿಟ್ಟೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.